ಜಲಾಧಿವಾಸ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಇದು ಚವನ ಮಹರ್ಷಿಗಳ ಆಶ್ರಮ. ಚವನ ಮಹರ್ಷಿಗಳು ಇಲ್ಲೇ ಇದ್ದು ಕೆಳಗಡೆ ಒಂದು ರುದ್ರದೇವರ ದೇವಸ್ಥಾನ ಇದೆ. ಆ ರುದ್ರದೇವರನ್ನ ಚವನ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ಇರ್ತಾ ಇರತಕ್ಕಂಥವ್ರು. ಹೀಗಿರಬೇಕಾದ್ರೆ ಲೋಕ ಕಲ್ಯಾಣಾರ್ಥವಾಗಿ ಒಂದು ಯಜ್ಞವನ್ನ ಮಾಡಬೇಕು ಅಂತ ಹೇಳಿ ಚವನ ಮಹರ್ಷಿಗಳಿಗೆ ಇಚ್ಛೆ ಬರುತ್ತದೆ. ಈ ಎದುರುಗಡೆ ಕಾಣ್ತಾ ಇರತಕ್ಕಂತಹ ಈ ನದಿ ಇದೆ, ಇದು ಮಲಾಪಹಾರಿ ನದಿ, ಮಲಪ್ರಭಾ ಅಂತ ಹೇಳಿ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಮಲಾಪಹಾರಿ ಅಂತ ಹೇಳಿ ಕರೀತಾರೆ. ಇದು ಪೂರ್ವದಿಂದ ಬಂದು ಉತ್ತರ ದಿಕ್ಕಿಗೆ ನರಸಿಂಹದೇವರ ಕ್ಷೇತ್ರದಲ್ಲಿ ಹರಿತಾ ಇರತಕ್ಕಂಥದ್ದು. ಹಾಗಾಗಿ ಉತ್ತರ ವಾಹಿನಿ ಮಲಪ್ರಭಾ ನದಿ ತೀರ ಅಂತ ಹೇಳಿ ನರಸಿಂಹದೇವರ ಕ್ಷೇತ್ರ ಎಲ್ಲಿದೆ ಅಲ್ಲಿಯವರೆಗೂ ಉತ್ತರ ದಿಕ್ಕಿಗೆ ಹರಿತಾ ಇರತಕ್ಕಂಥದ್ದು. ನಂತರದಲ್ಲಿ ಪಶ್ಚಿಮಾಭಿಮುಖವಾಗಿ ಮತ್ತೆ ತಿರುಗ್ತದೆ, ಉತ್ತರದಿಂದ ಪಶ್ಚಿಮಕ್ಕೆ ತಿರುಗ್ತದೆ. ಆ ಕಾರ್ನರಿಗೆ ಚವನ ಮಹರ್ಷಿಗಳು ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಪ್ರಾರಂಭ ಮಾಡಿದ್ದಾರೆ. ನಮ್ಮಲ್ಲೆಲ್ಲ ಹೋಮ ಹವನಗಳಲ್ಲೆಲ್ಲ ಪ್ರಾರಂಭ ಮಾಡಬೇಕಾದ್ರೆ ಯಾರನ್ನಾದ್ರೂ ಉದ್ದೇಶಿಸಿಕೊಂಡು ಮಾಡಬೇಕು. ನವಗ್ರಹ ಹೋಮ ಮಾಡಬೇಕಾದ್ರೆ ನವಗ್ರಹ ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡುವಂಥದ್ದು. ಯಾರಿದ ಕಲಿಪತಿ ಅಂತ ಹೇಳಿ ಶಿಷ್ಯರು ಪ್ರಶ್ನೆಯನ್ನು ಕೇಳಿದ್ದಾರೆ ಚವನ ಮಹರ್ಷಿಗಳಿಗೆ. ಚವನ ಮಹರ್ಷಿಗಳು ಹೇಳುತ್ತಾರೆ, ನರಸಿಂಹದೇವರು ಅಂತ. ಅಲ್ಲ, ನಾವಿಷ್ಟು ದಿನ ರುದ್ರದೇವರನ್ನ ಅಶ್ವತ್ಥ ವೃಕ್ಷವನ್ನ ಪೂಜೆ ಮಾಡ್ತಾ ಬಂದಿದ್ದೇವೆ, ಎಲ್ಲಿಂದ ಬಂದರು ನರಸಿಂಹದೇವರು ಅಂತ ಪ್ರಶ್ನೆ ಮಾಡಿದಾಗ ಮಹಾನುಭಾವರಾಗಿರತಕ್ಕಂಥ ಚವನ ಮಹರ್ಷಿಗಳು ಹೇಳ್ತಾರೆ, ನರಸಿಂಹದೇವರ ಸನ್ನಿಧಾನ ಇಲ್ಲಿದೆ ನೋಡ್ರಿ ಅಂತ ಹೇಳಿ ನದಿಗೆ ಪ್ರಾರ್ಥನೆ ಮಾಡಿದ್ರೆ ಒಂದು ಕಲ್ಲು ಶಿಲೆ ತೇಲಿ ಬರ್ತದೆ, ನರಸಿಂಹದೇವರ ಶಿಲೆ. ಇದೇ ನೋಡಪ್ಪ ನರಸಿಂಹದೇವರು ಅಂತೇಳಿ ತಲೆ ಮೇಲೆ ಇಟ್ಕೊಂಡು ಬಂದು ಯಜ್ಞ ಮಂಟಪದ ಮುಂಭಾಗದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಎಷ್ಟೋ ವರ್ಷಗಳ ಕಾಲ ಯಜ್ಞವನ್ನು ಮಾಡ್ತಾರೆ. ಎಷ್ಟು ವರ್ಷ ಮಾಡಿದ್ರು ಅಂತ ಪುರಾವೆ ಇಲ್ಲ, ಆದ್ರೂ ಸುಮಾರು ವರ್ಷ ಮಾಡಿದ್ರು ಅಂತ. ಇದು ಯಾವಾಗಿನ ಕಥೆ ಹೇಳ್ತಾ ಇರತಕ್ಕಂಥದ್ದು ಅಂದ್ರೆ ನಾವು ಈಗ ಕಲಿಯುಗದಲ್ಲಿ ಇದ್ದೇವೆ. ನಾನು ಹೇಳ್ತಾ ಇರತಕ್ಕಂಥದ್ದು ಈಗ ತ್ರೇತಾಯುಗದ ಕಥೆ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ತ್ರೇತಾಯುಗದಲ್ಲಿ ಚವನ ಮಹರ್ಷಿಗಳು ಯಜ್ಞ ಮಾಡಿರ್ತಕ್ಕಂಥದ್ದು. ಹೀಗೆ ಯಜ್ಞ ಮಾಡಿದ್ರು ಅನ್ಲಿಕ್ಕೆ ಕಾರಣ ಏನು, ಪುರಾವೆ ಏನಪ್ಪಾ ಅಂತಂದ್ರೆ ಈ ಮಲಪ್ರಭಾ ನದಿ ತೀರ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಬತ್ತ ಹೋಗ್ಬಿಡ್ತಿತ್ತು ಮೊದಲು. ಈಗೇನು ಮಹಾಪ್ರವಾಹ ಬಂದಿರೋದ್ರಿಂದ ಯಾವಾಗ್ಲೂ ನೀರು ಇರ್ತಾ ಇದೆ, ಆದ್ರೆ ಮೊದಲು ಬತ್ತ ಹೋಗ್ಬಿಡ್ತಾ ಇತ್ತು. ಹೇಗೆ ಬತ್ತ ಹೋಗಿರ್ತಿತ್ತು ಅಂದ್ರೆ ಕ್ರಿಕೆಟ್ ಸ್ಟೇಡಿಯಂ ಆಗಿರ್ತಿತ್ತು, ಅಷ್ಟು ಆಟ ಆಡಬಹುದು, ಆ ರೀತಿಯಾಗಿ ಬತ್ತ ಹೋಗಿರ್ತಿತ್ತು. ಅದೇ ರೀತಿ ಒಂದು ಫರ್ಲಾಂಗ್ ಮುಂದೆ ಹೋದ್ರೆ ಚವಳಿಹಳ್ಳಿ ಅಂದ್ರೆ ಇನ್ನು ಉತ್ತರ ದಿಕ್ಕಿಗೆ ನದಿ ಹರಿತಾ ಇರತಕ್ಕಂಥದ್ದು, ಪಶ್ಚಿಮ ದಿಕ್ಕಿಗೆ ಏನ್ ತಿರುಗ್ತದೋ ಆ ಕಾರ್ನರಿಗೆ ಯಜ್ಞ ಮಾಡಿದ ಸ್ಥಳ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣುತ್ತದೆ. ಅಲ್ಲಿ ದಂಡೆಯ ಮೇಲೆ, ನದಿ ದಡದ ಮೇಲೆ ಮಣ್ಣನ್ನ ಸರಿಸಿ ಅಗಿದು ನೋಡಿದ್ರೆ ಭಸ್ಮ ಸಿಗ್ತದೆ. ಚವನ ಮಹರ್ಷಿಗಳು ತ್ರೇತಾಯುಗದಲ್ಲಿ ಮಾಡಿದ ಹೋಮದ ಭಸ್ಮ ಸಿಗ್ತದೆ. ಆ ಭಸ್ಮದ ಮಹತ್ವ ಎಂತದ್ದು ಅಂದ್ರೆ ಇದೇನು ತುಚ್ಛ, ಉಪಯೋಗ ಇಲ್ಲ ಅಂತ ಹೇಳಿ ಅದನ್ನ ಕೇರ್ಲೆಸ್ ಮಾಡಿ ಆದ್ರೂ ತಗೊಂಡು ಬಂದು ನಮ್ಮ ಹಿತ್ತಾಳೆ ಪೀತಾಂಬರಿಗೆ ಹಚ್ಚಿ, ಈಗ ನಾವು ಪೀತಾಂಬರ ಹಚ್ಚಿ ಹೆಂಗೆ ಹಿತ್ತಾಳೆ ಪಾತ್ರೆ ತಿಕ್ತೀವಿ, ತಾಮ್ರ ಪಾತ್ರೆ ತಿಕ್ತೀವಿ, ಅದೇ ರೀತಿ ಆ ಭಸ್ಮ ಹಚ್ಚಿ ತಿಕ್ಕಿದ್ರೆ ಪೀತಾಂಬರಕ್ಕಿಂತ ಹೆಚ್ಚು ಹೊಳಿತದೆ. ಇಲ್ಲ ಇದು ಆರೋಗ್ಯದಾಯಕ ಅಂತ ಸ್ವೀಕಾರ ಮಾಡಿದ್ರೆ ಆ ಭಸ್ಮವನ್ನ, ರೋಗವನ್ನೆಲ್ಲ ನಿವೃತ್ತಿ ಮಾಡುತ್ತದೆ. ಅಂತ ಮಹತ್ವ ಚವನ ಮಹರ್ಷಿಗಳ ಆ ಹೋಮದ ಭಸ್ಮಕ್ಕಿದೆ. ಅದಕ್ಕೆ ನೋಡ್ರಿ ನಾವು ಇವತ್ತು ಆಯುರ್ವೇದಿಕ್ ಔಷಧಿಗಳಿಗೆ ಬಹಳ ನೆನಪಿರ್ತದೆ. ಏನಂತಂದ್ರೆ ಚವನಪ್ರಾಶ್ ಅಂತ ಬಂದದ್ದು. ಆ ಚವನಪ್ರಾಶ್ ಬಂದದ್ದೇ ಈ ಚವನ ಮಹರ್ಷಿಗಳ ಹೋಮದ ಭಸ್ಮದಿಂದ. ಎಷ್ಟೋ ಜನ ಟ್ರಕ್ ಗಟ್ಲೆ ತುಂಬಿಕೊಂಡು ಹೋಗ್ಯಾರ ಅದನ್ನ, ಆ ಭಸ್ಮವನ್ನ ಆಗಿನ ಕಾಲದಲ್ಲಿ. ಆದ್ರೆ ಇನ್ನೂ ಆ ಭಸ್ಮ ಸಿಗ್ತದೆ. ಅಷ್ಟು ವರ್ಷಗಳ ಕಾಲ ಯಜ್ಞವನ್ನ ಮಾಡಿರ್ತಕ್ಕಂಥ ಮಹಾನುಭಾವರು ಯಜ್ಞವನ್ನ ಮಾಡಿದ್ರು. ಹೋಮದ ಸಮರ್ಪಣೆಯನ್ನ ಆ ಶಿಲೆಗೆ ಮಾಡಿ ನರಸಿಂಹದೇವರಿಗೆ ಸಮರ್ಪಿಸಿದ್ದಾರೆ. ಸಮರ್ಪಿಸಿದ ಮೇಲೆ ಅವರಿಗೆ ಹೊರಡುವ ಆಜ್ಞೆ ಬಂದಿದೆ, ಏನ್ ಮಾಡಬೇಕು? ಆ ಶಿಲೆಯನ್ನು, ಸಣ್ಣ ಪ್ರತಿಮೆ ಆದ್ರೆ ಪೆಟ್ಟಿಗೆಯಲ್ಲಿ ಕಟ್ಕೊಂಡು ತಗೊಂಡು ಹೋಗ್ಲಿಕ್ಕೆ ಬರುತ್ತದೆ, ಶಿಲೆಯನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಮತ್ತೆ ಅದನ್ನ ಜಲಾಧಿವಾಸವನ್ನ ಮಾಡಿ ಇಲ್ಲಿಂದ ಜಿತಾಮಿತ್ರರ ಗಟ್ಟಿಗೆ ಹೋಗಿ ಇಲ್ಲಿಂದ ಸಂಚಾರವನ್ನು ಮುಂದುವರೆಸಿಬಿಡ್ತಾರೆ. ಇದು ತ್ರೇತಾಯುಗದ ಇತಿಹಾಸ. ನಂತರದಲ್ಲಿ ಕಲಿಯುಗ 17ನೇ ಶತಮಾನ, ವಿಜಯನಗರದ ಅಚ್ಯುತರಾಯ. ವಿಜಯನಗರದ ಅಚ್ಯುತರಾಯ ಗೋವಾಕ್ಕೆ ಹೋಗ್ತಾ ಇರ್ತಾನೆ ಯುದ್ಧಕ್ಕಾಗಿ. ಗೋವಾಕ್ಕೆ ಯುದ್ಧಕ್ಕೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಬಿಡಾರವನ್ನು ಬಿಟ್ಟಿರ್ತಾನೆ. ಇದೆಲ್ಲ ಕಾಡಾಗಿ ಹೋಗಿರ್ತಕ್ಕಂಥದ್ದು. ಒಂದು ಆಕಾಶವಾಣಿ ಆಗ್ತದೆ ಅವನಿಗೆ. ಏನಪ್ಪಾ ಅಂತಂದ್ರೆ, ನೋಡು ಇಲ್ಲೇ ಹತ್ತಿರದಲ್ಲಿ ಚವನ ಮಹರ್ಷಿಗಳ ಆಶ್ರಮ ಇದೆ, ಚವನ ಮಹರ್ಷಿಗಳು ಪೂಜೆ ಮಾಡಿದ ರುದ್ರದೇವರ ಸನ್ನಿಧಾನ ಇದೆ, ಅಶ್ವತ್ಥ ವೃಕ್ಷ ಇದೆ, ಮಲಪ್ರಭಾ ನದಿ ತೀರ ಉತ್ತರ ದಿಕ್ಕಿಗೆ ಹರಿತಾ ಇರತಕ್ಕಂತಹ ಪವಿತ್ರ ಸನ್ನಿಧಾನ. ಇದಕ್ಕೆ ಹೋಗುವರಿಲ್ಲ, ಬರುವರಿಲ್ಲ, ದಾರಿ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಹೋಗುವರು ಎಲ್ಲರಿಗೂ ವ್ಯವಸ್ಥೆ ಆಗಬೇಕು. ನೀನು ಗೋವಾಕ್ಕೆ ಹೋಗಬೇಡ, ನಿನಗೆ ಅಪಜಯ ಆಗ್ತದೆ, ನೀನೇನು ಮಾಡು, ಇದನ್ನೆಲ್ಲ ಶುದ್ಧೀಕರಣ ಮಾಡಿ ಪೂಜೆಗೆ ವ್ಯವಸ್ಥೆ ಮಾಡಿಕೊಟ್ಟು ಹೋಗು ಅಂತ ಆಜ್ಞೆ ಆಗ್ತದೆ. ಆಯ್ತು, ದೈವ ಇಚ್ಛೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಿಷ್ಯ ಭಟರ ಸಮೇತನಾಗಿ ಬಂದು ಸ್ಥಳವನ್ನು ಶುದ್ಧೀಕರಣ ಮಾಡ್ತಾ ಇರಬೇಕಾದ್ರೆ
ಕ್ಷೇತ್ರ ರುದ್ರದೇವರ ಸನ್ನಿಧಾನ ಸಿಕ್ಕಿದೆ, ಕಾಡುಗಳನ್ನೆಲ್ಲ ಕಡಿದು ಸ್ವಚ್ಛ ಮಾಡಬೇಕು ಅಷ್ಟೇ, ಇನ್ನೇನು ಕಾಡು ಮಾರ್ಗದಲ್ಲಿ ಸಿಕ್ಕಿದೆ. ಹಾಗಾಗಿ ರುದ್ರದೇವರ ಸನ್ನಿಧಾನವನ್ನ ಸ್ವಚ್ಛ ಮಾಡ್ತಾ ಬಂದಿದ್ದಾರೆ. ರುದ್ರದೇವರ ಸನ್ನಿಧಾನ ಸಿಕ್ಕಿದೆ. ನಂತರದಲ್ಲಿ ಅಶ್ವತ್ಥ ವೃಕ್ಷ ಇದೆ ಅಂತ ಹೇಳಿದ್ದಾರೆ ಆಕಾಶವಾಣಿಯಲ್ಲಿ. ಅಶ್ವತ್ಥ ವೃಕ್ಷವನ್ನು ಹುಡುಕ್ತಾ ಬರ್ತಾ ಇರಬೇಕಾದ್ರೆ ಅದು ಒಂದು ಸಾಧಾರಣ ಮರ. ಎಲ್ಲ ಮರಗಿಡಗಳನ್ನ ಕಡಿದಿದ್ದಾರೆ. ಇದು ಯಾವುದೋ ಸಾಮಾನ್ಯ ಮರ ಅಂತ ತಿಳಿದುಕೊಂಡು ಕೊಡಲಿಯನ್ನು ಹಾಕಿಬಿಟ್ಟಿದ್ದಾರೆ ಶಿಷ್ಯ ಭಟರು. ಮೊದತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯ ನಮಃ ಅಂತ ಹೇಳಿ ನಾವು ಸ್ತೋತ್ರ ಮಾಡುವಂತಹ ವೃಕ್ಷ ರಾಜ ಅಶ್ವತ್ಥ ವೃಕ್ಷ. ಅದಕ್ಕೆ ಕೊಡ್ಲಿ ಹಾಕಿದ್ರೆ ರಕ್ತ ಬರಲಿಕ್ಕೆ ಪ್ರಾರಂಭ ಆಗಿದೆ. ಕಡದವರಿಗೆಲ್ಲ ಮೈ ಉರಿತಾ ಇದೆ. ಹೋಗಿ ರಾಜನಿಗೆ ಹೇಳ್ತಾರೆ, ಹೀಗಾಗಿದೆ ಬಂದು ನೋಡು ಅಂತ ಹೇಳಿದ್ರೆ ರಾಜ ಬಂದು ನೋಡುತ್ತಾನೆ. ತಲೆ ತಿರುಗಿ ಬಿದ್ದಿದ್ದಾನೆ, ಮೂರ್ಛೆ ತಪ್ಪಿ ಬಿದ್ದ. ಆಕಾಶವಾಣಿ ಆಯ್ತು. ಪ್ರಾರ್ಥನೆ ಮಾಡಿದಾಗ ಇಲ್ಲ, ಪಾಪ ಸಂಚಯ ಆಗಿದೆ, ಪಾಪ ಬಂದಿದೆ, ಇದಕ್ಕೆ ಪ್ರಾಯಶ್ಚಿತ್ತಕ್ಕೆ ಏನಾದರೂ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಅಶ್ವತ್ಥ ವೃಕ್ಷಕ್ಕೆ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡು ಅಂತ ಹೇಳ್ತಾರೆ. ಆಯ್ತು, ದೇವ ಇಚ್ಛೆ ಅಂತೇಳಿ ಕಟ್ಟೆಯನ್ನು ಕಟ್ಟಿಸಿಕೊಡ್ತಾನೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅಚ್ಯುತರಾಯ ಅಶ್ವತ್ಥ ವೃಕ್ಷಕ್ಕೆ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ. ಆದ್ದರಿಂದ ಈ ಕ್ಷೇತ್ರಕ್ಕೆ ಒಂದು ಅಪರ ನಾಮ ಬರ್ತದೆ, ಇನ್ನೊಂದು ನಾಮ ಏನು ಅಂತ ಹೇಳಿದ್ರೆ ಅಚ್ಯುತರಾಯನ ಕಟ್ಟಿ ಅಂತ ಹೇಳಿ. ಈ ಕ್ಷೇತ್ರದಲ್ಲಿ ನರಸಿಂಹದೇವರನ್ನ ನೀವು ಯಾರನ್ನಾದ್ರೂ ದಾರಿ ಹೋಗರನ್ನ ನರಸಿಂಹದೇವರ ದೇವಸ್ಥಾನ ಇಲ್ಲದ ಯಾವ ಗುಡಿ ಅದ ಹೆಂಗದ ಅಂತ ಕೇಳಿದ್ರೆ ಗೊತ್ತೇ ಆಗಲ್ಲ ಯಾರಿಗೂ. ಅಚ್ಯುತರಾಯನ ಕಟ್ಟಿ ಅಂತಂದ್ರೆ ಇಲ್ಲದ ಹೋಗ್ರಿ ಅಂತೇಳಿ ಸಣ್ಣ ಹುಡುಗನು ಹೇಳುವಷ್ಟು ಪ್ರಸಿದ್ಧಿಗೆ ಬರ್ತದೆ. ಯಾಕಂದ್ರೆ ಆಗಿನ ಕಾಲದಾಗ ಒಬ್ಬ ರಾಜ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡ್ತಾನೆ ಅನ್ನೋದೇ ಒಂದು ದೊಡ್ಡ ಪುರಾವೆ ಇತಿಹಾಸ. ಹಾಗಾಗಿ ರಾಜ ಕಟ್ಟಿಸಿದ ಕಟ್ಟಿ ಈ ಕ್ಷೇತ್ರದಲ್ಲಿದೆ, ಆದ್ರಿಂದ ಅಚ್ಯುತರಾಯನ ಕಟ್ಟಿ ಅಂತ ಪ್ರಸಿದ್ಧಿಗೆ ಬರ್ತದೆ. ನಂತರದಲ್ಲಿ ಇಲ್ಲಿವರೆಗೂ ನರಸಿಂಹದೇವರು ಬಂದಿಲ್ಲ. ನರಸಿಂಹದೇವರು ಇದ್ದಾರೆ, ಆದ್ರೆ ನರಸಿಂಹದೇವರು ಕಂಡಿಲ್ಲ. ನಂತರದಲ್ಲಿ ಯಾದಪ್ಪ ನಾಯಕ ಸೀನಪ್ಪ ನಾಯಕ ಅಂತ ಇಬ್ಬರು ಅಣ್ಣತಮ್ಮಂದ್ರು, ಮುತ್ತುರತ್ನ ವ್ಯಾಪಾರಿಗಳು. ದಿನನಿತ್ಯ ಭಗವಂತನ ಪೂಜೆ, ಪಂಚಾಮೃತ, ಅಭಿಷೇಕ, ಈ ನೈವೇದ್ಯ ಇದೆ, ಹಸ್ತೋದಕ ಎಲ್ಲವನ್ನು ಕ್ರಮ ಪ್ರಕಾರ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರತಕ್ಕಂತ ಮಹಾನುಭಾವರು ಯಾದಪ್ಪ ನಾಯಕ ಸೀನಪ್ಪ ನಾಯಕ ಅಂತ ಹೇಳಿ. ಅವರದ್ದು ತತ್ವನಿಶ್ಚಯ ಏನು ಅಂತ ಹೇಳಿದ್ರೆ, ಮನೆಯನ್ನ ಬಿಟ್ಟು ವ್ಯಾಪಾರಕ್ಕಾಗಿ ಹೋಗುವ ಸಮಯದಲ್ಲಿ ಮನೆ ಬಿಟ್ಟು ತಕ್ಷಣ ಒಂದು ಸ್ತೋತ್ರವನ್ನು ಹೇಳ್ತಾ ಇದ್ರು. ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪೀನಂದನಃ ಉಭಯೋ ಪಾರ್ಶ್ವಯೋ ತಾಂ ಶಶುರೋ ರಾಮ ಲಕ್ಷ್ಮಣೋ ಅಂತ ಹೇಳಿ ಈ ಸ್ತೋತ್ರವನ್ನು ಹೇಳಿ ಕುದುರೆ ಮೇಲೆ ಕೂತ್ಕೊಂಡು ಸಂಚಾರವನ್ನು ಮಾಡುವ ಸಮಯದಲ್ಲಿ ಕಾಡು ಮಾರ್ಗ, ಕಳ್ಳರು ವಿಚಾರ ಮಾಡ್ತಾರೆ. ಇವರ ಹತ್ರ ಬೇಕಾದಷ್ಟು ಸಂಪತ್ತಿದೆ, ಇವರಿಬ್ರು ಇವರ ಹತ್ರ ಇರುವಂತ ಎಲ್ಲ ಸಂಪತ್ತನ್ನು ಅಪಹಾರ ಮಾಡಿಬಿಡೋಣ ಅಂತ 4 ಜನ ಮುಂಭಾಗದಿಂದ ಇವರನ್ನು ಹಿಡಿಲಿಕ್ಕೆ ಬಂದ್ರೆ ಸಿಂಹಾಕೃತಿ ಪುರುಷಾಕೃತಿ ಎರಡು ಒಟ್ಟಿಗೆ ಕಾಣ್ತಾ ಇದೆ. ಭಯಭೀತರಾಗಿದ್ದಾರೆ ಕಳ್ಳರು, ಬೇಡ ಅಂತ ಅನ್ಕೊಳ್ತಾರೆ. ಹಿಂಬದಿಂದ ಹೋದ್ರೆ ಗೋಪಾಲಕೃಷ್ಣ, ಗೋಪಿಕಾ ಸ್ತ್ರೀಯರು, ಆಕಳು, ಕರು ಎಲ್ಲ ನಿಂತಿದೆ, ಇಲ್ಲೂ ಬೇಡ ಅಂತ. ಎಡಬಲದಿಂದ ಹೋಗಿ ಅಪಹಾರ ಮಾಡೋಣ ಅಂತ ಹೋದ್ರೆ ರಾಮ ಲಕ್ಷ್ಮಣರು ಬಿಲ್ಲು ಬಾಣ ಹಿಡ್ಕೊಂಡು ನಿಂತು ಬಿಟ್ಟಿದ್ದಾರೆ. ಇಲ್ಲ, ಇವರು ದೊಡ್ಡ ಜನ, ಬಾಡಿ ಗಾರ್ಡ್ ಎಲ್ಲ ಇಟ್ಕೊಂಡಾರೆ, ದೇಹ ಸಂರಕ್ಷಕರೆಲ್ಲ ಇದ್ದಾರೆ ಇವರಿಗೆ. ಹಾಗಾಗಿ ನಮ್ಮನ್ನು ನೋಡಿದ್ದಾರೆ, ನಮಗೆ ಶಿಕ್ಷೆ ಖಚಿತ, ಹಾಗಾಗಿ ಕ್ಷಮೆ ಯಾಚನೆ ಮಾಡೋಣ ಅಂತ ಮನೆಗೆ ಬಂದು ಕ್ಷಮೆ ಯಾಚನೆ ಮಾಡಿದರೆ ಯಾರು ನೀವು ಅಂತ ಕೇಳ್ತಾರೆ ಯಾದವಾರ. ಯಾಕಂದ್ರೆ ದೇವರಿಗೂ ಕಳ್ಳರಿಗೂ ಆದ ವಹಿವಾಟು ಇದೆಲ್ಲ. ಇವ್ರಿಗೇನು ಗೊತ್ತಿಲ್ಲ, ತಂಪಾಡಿಗೆ ತಾವು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹೀಗಾದ ಸಮಯದಲ್ಲಿ ನಡೆದ ಘಟನೆ ಎಲ್ಲ ಕಳ್ಳರು ಹೇಳಿದಾಗ ಯಾದವಾರರಿಗೆ ಏನು ಮಾಡಬೇಕು ಗೊತ್ತಾಗುದಿಲ್ಲ. ಅಲ್ಲಪ್ಪ, ದಿನನಿತ್ಯ ನಿನ್ನ ಪೂಜೆ ಎಂದೆ, ಅಭಿಷೇಕ ಎಂದೆ, ಪಂಚಾಮೃತ ಅಂದೆ, ನೈವೇದ್ಯ ಅಂದೆ, ಇಷ್ಟೆಲ್ಲ ಮಾಡಿದ್ರು ನನಗೆ ಒಂದು ದಿನ ನಿನ್ನ ದರ್ಶನ ಆಗ್ಲಿಲ್ಲ. ಅಂತಹ ಕಳ್ಳರಿಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಭಗವತ್ ರೂಪಗಳ ದರ್ಶನ ಅವ್ರಿಗೆ ಮಾಡಿಸಿದಿ ಅಂತ ನಾನು ದುಃಖ ಪಡ್ಲು ಅಥವಾ ನನ್ನನ್ನು ರಕ್ಷಣೆ ಮಾಡಿದಿ ಅಂತೇಳಿ ಸುಖ ಪಡ್ಲು ಅನ್ನೋ ಗೊತ್ತಾಗ್ಲಿಲ್ಲ. ಅವಾಗ ತತ್ವನಿಶ್ಚಯ ಆಯಿತು, ಪರಮಾತ್ಮ ಅವನ ನಂಬಿದವರನ್ನ ಯಾವತ್ತೂ ರಕ್ಷಣೆ ಮಾಡೇ ಮಾಡ್ತಾನೆ, ಹಾಗಾಗಿ ರಕ್ಷಣೆ ಮಾಡಿದಾನೆ. ಅವನ ದರ್ಶನ ನಮಗಾಗಬೇಕು ಅಂದ್ರೆ ಈ ಹೇ ಸಂಸಾರವನ್ನು ಬಿಡಬೇಕು. ಹಾಗಾಗಿ ವೈರಾಗ್ಯ ಬಂದಿದೆ ಯಾದವಾರರಿಗೆ, ಮಹಾನುಭಾವರಿಗೆ. ಎಂಥ ವೈರಾಗ್ಯ ಅಂತ ಹೇಳಿದ್ರೆ, ತುಳಸಿ, ಮನೆಯಲ್ಲಿರುವ ತುಳಸಿಯನ್ನ ಹೊರಗಡೆ ತಗೊಂಡೋಗಿ ಮನೆ ಮೇಲೆ ತುಳಸಿ ಹಾಕಿ ಕೃಷ್ಣ ನಿನಗರ್ಪಣ ಅಂತ ಹುಟ್ಟು ಬಟ್ಟೆ ಮೇಲೆ ಕಾಶಿ ಯಾತ್ರೆಗೆ ಹೋದವರು ಮಹಾನುಭಾವರು ಯಾದವಾರರು. ಹೋಗ್ತಾರೆ, ಅಲ್ಲಿಯೆಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡು ಮರಳಿ ಗೂಡಿಗೆ ಬರುವ ಹಾಗೆ ತಮ್ಮ ಶಾಸ್ತ್ರ, ಮಧ್ವಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡೋಣ ಅಂತೇಳಿ ಮಣ್ಣೂರು ಕ್ಷೇತ್ರಕ್ಕೆ ಬರ್ತಾರೆ. ಮಣ್ಣೂರು ಕ್ಷೇತ್ರಕ್ಕೆ ಬಂದು ಮಹಾನುಭಾವರಾಗಿರತಕ್ಕಂಥ ವಿದೇಶ ತೀರ್ಥರು, ಅನುಜೋದಯ ಮಾಶಾಸೆ ನಾಶಾಸೆ ರಾಮಪೂಜನಂ ಅನ್ನಂತಹ ಮಹಾನುಭಾವರು. ಹಾಗಾಗಿ ಶಿಷ್ಯರ ಉದ್ಧಾರಕ್ಕಾಗಿ ಸಮಗ್ರ ಶಾಸ್ತ್ರವನ್ನೆಲ್ಲ ಪಾಠ ಪ್ರವಚನ ಮಾಡಿ ಅವರ ತಲೆಯಲ್ಲಿ ತುಂಬಿ ನಮಗ ಅನುಗ್ರಹ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಯಾದವಾರರಿಗೆ ತತ್ವವನ್ನ, ಶಾಸ್ತ್ರವನ್ನ ಉಪದೇಶ ಮಾಡಿದ್ದಾರೆ. ಆ ಶಾಸ್ತ್ರ ಸಿದ್ಧಿಯಾಗಬೇಕು, ಉಪದೇಶ ಅಷ್ಟೇ ಅಲ್ಲ. ಹಾಗಾಗಿ ಅನುಷ್ಠಾನಕ್ಕೆ ತಂದ್ಕೊಳ್ಬೇಕು ಅಂತ ಕ್ಷೇತ್ರ ಹುಡುಕ್ತಾ ಇರಬೇಕಾದ್ರೆ ಈ ಮಲಪ್ರಭಾ ನದಿ ತೀರ, ಚವನ ಮಹರ್ಷಿಗಳು ಪೂಜೆ ಮಾಡಿದ ರುದ್ರದೇವರ ಸನ್ನಿಧಾನ, ಅಶ್ವತ್ಥ ವೃಕ್ಷ, ಇದು ಯೋಗ್ಯವಾದ ಸ್ಥಳ ಅಂತ ಹೇಳಿ
ವಿಚಾರ ಮಾಡಿ ಯಾದವಾರ್ಯರು ಇಲ್ಲಿ ಬಂದಿದ್ದಾರೆ. ಯಾದವಾರ್ಯರು ಸನ್ಯಾಸಿಗಳಲ್ಲ, ಅವರು ಗೃಹಸ್ಥರು, ನಮ್ಮ ನಿಮ್ಮ ಹಾಗೆ ಕುಟುಂಬಸ್ಥರು, ಎಲ್ಲವೂ ಇದೆ, ಪರಿವಾರ ಇದೆ, ಮಡದಿ ಮಕ್ಕಳು ಎಲ್ಲರೂ ಇದ್ದಾರೆ. ಹಾಗಾಗಿ ಎಲ್ಲರೂ ಸಮೇತ ಇಲ್ಲಿ ಬರಬೇಕು. ಬಂದರೆ ಅವರದೊಂದು ತತ್ವನಿಶ್ಚಯ, ಬೇಡಿದರೆ ಒಡೆಯನನ್ನೇ ಬೇಡುವೆ, ಇನ್ನಾರನ್ನೂ ಬೇಡುವುದಿಲ್ಲ ಅಂತ. ಹಾಗಾಗಿ ದೇವರನ್ನೇ ಕೇಳಬೇಕು. ಯಾಕೆ ದೇವರನ್ನು ಕೇಳಬೇಕು ಅಂದ್ರೆ, ಮಗು ಅಪ್ಪ ಅಮ್ಮನನ್ನು ಕೇಳ್ತದೆ ಏನಾದರೂ ಬೇಕಾದ್ರೆ. ಹಾಗಾಗಿ ನನ್ನ ತಂದೆ ತಾಯಿ ಯಾರು? ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ. ಹಾಗಾಗಿ ಅವರನ್ನೇ ಕೇಳಬೇಕು ಅಂತ ಅವರ ತತ್ವ. ಈಗ ನೋಡ್ರಿ, ಮನೆಗೊಂದು ಬೈಕ್ ಇದೆ, ಮನೆಗೊಂದು ಕಾರ್ ಇದೆ, ರೋಡ್ ಇದೆ, ಮ್ಯಾಪ್ ಇದೆ, ಎಲ್ಲ ವ್ಯವಸ್ಥೆಗಳು, ಹೇಗ್ ಹೋಗ್ಬೇಕು, ಹೇಗ್ ಬರಬೇಕು, ಎಲ್ಲಾ ವ್ಯವಸ್ಥೆ ಇದೆ, ಮಠ ಇದೆ, ಮಂದಿರ ಇದೆ, ಎಲ್ಲ ಇದೆ. ಆದ್ರೂ ಇವತ್ತು ನಾವು ಇಷ್ಟು ಜನ ಇದ್ದೀವಿ ಅಷ್ಟೇ. ದಿನನಿತ್ಯ ದೇವರು ನಾವು ನೋಡ್ಬೇಕು, ನಮ್ಮನ್ನು ದೇವ್ರು ನೋಡ್ಬೇಕು, ಅಷ್ಟು ಬಿಟ್ರೆ ಯಾರು ಬರುವುದಿಲ್ಲ. ಇವತ್ತು ಮಹಾನುಭಾವರು ಮಹಾಗುರುಗಳ ಸನ್ನಿಧಾನ ಚಾರ್ದ ಧಾರವಾಡದಲ್ಲಿ ಇದೆ ಅನ್ನೋ ಕಾರಣಕ್ಕೆ ನಾವು ಇಷ್ಟು ಜನ ಬಂದೇವೆ. ಉಳಿದ ದಿನ ಯಾರಿಗೆ ಗೊತ್ತಿತ್ತು ಈ ಕ್ಷೇತ್ರ ಇದೆ ಅಂತ? ನಮ್ಮ ಸಮಾಜದ ಕ್ಷೇತ್ರ ಎಲ್ಲಿದೆ, ಹೋಗ್ಬೇಕು, ಹುಡುಕ್ಬೇಕು, ದರ್ಶನ ಮಾಡ್ಬೇಕು ಅನ್ನೋ ಭಾಗ್ಯ ವಿಚಾರ ನಮ್ಮ ತಲೆಯಲ್ಲಿ ಬರ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಏನು ವ್ಯವಸ್ಥೆ ಇತ್ತು? ಏನೇನೇನೇನು ವ್ಯವಸ್ಥೆ ಇಲ್ಲ. ಆಗಿನ ಕಾಲದಲ್ಲಿ ಏನು ಹೋಗಬೇಕು ಅಂತ ಪ್ರಯತ್ನ ಪಟ್ಟರು ನಟರಾಜ ಸರ್ವಿಸ್ಸೇ, ನಡ್ಕೊಂಡೇ ಹೋಗ್ಬೇಕು, ಅಥವಾ ಏನಾದ್ರೂ ಚಕಡಿ ಹೋಗ್ಬೇಕು, ಅಥವಾ ಇನ್ನೇನಾದ್ರೂ ಕುದುರೆ ಮೇಲೆ ಕುತ್ಕೊಂಡು ಹೋಗ್ಬೇಕು, ಏನೇನು ಇರಲಿಲ್ಲ. ಹಾಗಾಗಿ ಯಾರು ಬರ್ಬೇಕು? ಯಾರು ಬರೋರಿಲ್ಲ. ಅಕಸ್ಮಾತ್ ಬಂದ್ರು ಹೊಟ್ಟೆಗಿಲ್ಲ, ಏನಾದ್ರೂ ಕೊಡಿ ಅಂತ ಯಾರನ್ನಾದ್ರೂ ಕೇಳೋ ಹಾಗಿಲ್ಲ. ಯಾಕೆ ಕೇಳಿದ್ರೆ ಒಡೆಯನನ್ನೇ ಕೇಳುವೆ ಅಂತ ತತ್ವನಿಶ್ಚಯ. ನಮಗೆ ಮೊನ್ನೆ ನಿನ್ನೆ ಏಕಾದಶಿ ಮಾಡಿ ಒಂದಿನ ಮಾಡ್ಲಿಕ್ಕೆ ಸಾಕಾಗೋಗ್ಬಿಟ್ಟಿರೋದು. ದಿನನಿತ್ಯ ತಿಂಗಳಾನುಗಟ್ಲೆ ಏಕಾದಶಿ ಅವರಿಗೆ ಎಷ್ಟು 3 ತಿಂಗಳುಗಳ ಕಾಲ 4-5 ತಿಂಗಳ ಕಾಲ ಉಪವಾಸವೇ, 3 ಸಲ ತೀರ್ಥಪ್ರಾಶನ ಅಷ್ಟೇ. ಒಮ್ಮೆನೂ ದೇವರ ಬಗ್ಗೆ ಅಪನಂಬಿಕೆ ಬರಲಿಲ್ಲ. ನಮಗೇನಾದ್ರೂ ಆರಾಧ್ಯಕ್ಕೆ ಹೋಗಿರ್ತೀವಿ, ಗುಡಿ ಗುಂಡಾರಕ್ಕೆ ಹೋಗಿರ್ತೀವಿ, ಒಂದಿನ ಊಟ 3 ಗಂಟೆಗೆ ಆಗ್ಬಿಟ್ರೆ ಏನ್ರಿ ದೇವರೇ ಇಲ್ಲ ಅನ್ಬಿಡ್ತೀವಿ ನಾವು. ಆದ್ರೆ ಯಾದವಾರರಿಗೆ 3 ತಿಂಗಳು 4 ತಿಂಗಳು ಉಪವಾಸ ಇದ್ರೂ ಒಮ್ಮೆನೂ ಅಪನಂಬಿಕೆ ಬರಲಿಲ್ಲ. ದೇವರಿದ್ದಾನೆ ಅಂತ ದೇವರ ವಿಶ್ವಾಸ ಆ ರಕ್ಷಣೆ ಮಾಡ್ತಾ ಇತ್ತು. ಒಂದು ದಿನ ಗೀತಾಭಾಷ್ಯ ಭಗವದ್ಗೀತೆಗಳನ್ನು ಅಧ್ಯಯನ ಮಾಡುವ ಸಮಯ ಬಂದಿದೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಒಂದು ಶ್ಲೋಕ ಬಂತು. ಆವಾಗ ಒಂದು ಸ್ಮರಣೆ ಬರ್ತದೆ, ಅಲ್ಲಪ್ಪ ಪರಮಾತ್ಮ, ನಿನ್ನ ಮೇಲೆ ನಾನು ಅನ್ಯ ಭಕ್ತಿ ಮಾಡ್ತಾನೆ ಇದ್ದೀನಿ, ಆದ್ರೆ ನೀ ಯಾಕೆ ನನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇಲ್ಲ ಅಂತ ಸ್ಮರಣೆ ಬಂದಾಗ, ಹಾಗಾಗಿ ನೀನು ಆಡಿದ ಮಾತು ಸುಳ್ಳು ಅಂತ ಕೆಂಪುಗೀಟು ಹೇಳಬೇಕು. ಕೆಂಪುಗೀಟು ಹೇಳಿದ್ರೆ ಮರನೆಯ ದಿನ ಒಬ್ಬ ಬ್ರಾಹ್ಮಣ ರೂಪಧಾರಿಯಾಗಿ ಬಂದು ಬಾಯಲ್ಲಿ ರಕ್ತ ಸೋರ್ತಾ ಇದೆ, ಬೇಕಾದಷ್ಟು ಸಂಪತ್ತನ್ನು ಚಕಡಿಯಲ್ಲಿ ತುಂಬು ಸಾಮಗ್ರಿಗಳನ್ನು ತುಂಬಿಕೊಂಡು ಬಂದು ಮಡದಿ, ಅವ್ರು ಇರುವುದಿಲ್ಲ, ಮಡದಿಗೆ ಸಮರ್ಪಣೆ ಮಾಡ್ತಾರೆ. ಯಾಕೆ ಬಾಯಲ್ಲಿ ರಕ್ತ ಬರ್ತಾ ಇದೆ? ಇಲ್ಲ, ಆಚಾರ ಹೊಡೆದಾರ, ನನ್ನ ಸಾಮಗ್ರಿ ತರೋ ತಡ ಆಗಿದ್ದು ಹೊಡೆದಾರ, ಹಂಗಾಗಿ ತಗೊಳ್ರಿ ಇದನ್ನ ಅಂತ ಹೇಳ್ತಾರೆ. ಇಲ್ಲ, ನನಗೆ ನನ್ನ ಮೇಲೆ ಕೈ ಎತ್ತಿದವರಲ್ಲ, ಅವ್ರು ನೀಗ ಯಾಕೆ ಹೊಡಿತಾರೆ ಅವರು ಕೇಳ್ತಾರೆ. ಇಲ್ಲ ನೋಡ್ರಿ, ರಕ್ತ ಸೋರ್ತಾ ಇದೆ ನೋಡ್ರಿ, ಹೊಡೆದಾರ ಅಂತ ಹೇಳ್ತಾರೆ. ಏನೋ ಔಷಧ ಉಪಚಾರಗಳನ್ನು ಮಾಡಿ ಬಂದು ಸಾಮಗ್ರಿಗಳನ್ನೆಲ್ಲ ಇಸ್ಕೋತಾರೆ. ನಂತರದಲ್ಲಿ ಯಾದವಾರರು ಬಂದಾಗ ಮಡದಿ ಕೇಳ್ತಾರೆ, ಯಾಕೆ ಹೊಡೆದ್ರಿ? ನಾನು ಎಂದಾದ್ರೂ ಕೈ ಎತ್ತಿದ್ದೇನೆ ನೋಡಿ, ನಿನ್ನ ಮೇಲೆ ಕೈ ಎತ್ತೇನೆ, ಇಲ್ಲ ಆದ್ರೂ ಯಾಕೆ? ಇಲ್ರಿ, ನಾನು ನೋಡೇನಿ, ಬಾಯಿಗೆ ರಕ್ತ ಬರ್ತಾ ಇದೆ. ಈ ರೀತಿ ಹೇಳಿದಾಗ ಆಶ್ಚರ್ಯಚಕಿತರಾಗ್ತಾರೆ. ಪಾರಾಯಣ ಸಮಯ ಬಂದಾಗ ಮತ್ತೆ ಆ ಶ್ಲೋಕದ ಪಾರಾಯಣ ಮೆಲುಕು ಹಾಕಬೇಕಾದ್ರೆ, ಅಪ್ಪ ನನ್ನಪ್ಪ, ನೀನು ಆಡಿದ ಮಾತು ಎಂದೆಂದಿಗೂ ಸತ್ಯನೋ? ನೀನು ಕೃಷ್ಣನಿಗೆ ಉಪದೇಶ ಕೊಟ್ಟಿದ್ದಲ್ಲ, ಅರ್ಜುನನಿಗೆ ಉಪದೇಶ ಕೊಟ್ಟಿದ್ದಲ್ಲ, ನಮ್ಮೆಲ್ಲರಿಗೂ ಕೂಡ ಉಪದೇಶ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗೇ ನಾವಿವತ್ತು ಭಗವದ್ಗೀತೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡುವಂಥದ್ದು. ಯಾಕೆ? ಅದು ಎಂದೆಂದಿಗೂ ಸತ್ಯ. ಹಾಗಾಗಿ ನೀನು ನಿನ್ನ ಮೇಲೆ ಅನನ್ಯ ಭಕ್ತಿಯನ್ನು ಮಾಡಿದ್ರೆ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಂದೆ. ಹಾಗಾಗಿ ಈ ಮಾತು ಸತ್ಯ ಅಂತ ವಿಚಾರ ಮಾಡಿ ಬಂದ ಸಾಮಗ್ರಿಗಳನ್ನು ಉಪಭೋಗ ಮಾಡ್ತಾರೆ. ಅದೆಷ್ಟು ದಿನ ಇತ್ತು? ಇಷ್ಟು ಇದ್ದತ್ತು ದಿನ ಉಪಭೋಗ ಮಾಡ್ತಾರೆ. ನಂತರದಲ್ಲಿ ದೇವರ ಅನುಗ್ರಹ ಆಗಬೇಕು ಅಂದ್ರೆ 2 ರೀತಿಯ ಅನುಗ್ರಹ ಆಗಬೇಕು ಅಂತಾದ್ರೆ 2 ರೀತಿ ಪರೀಕ್ಷೆ ಮಾಡ್ತಾನೆ. ಏನ್ ಪರೀಕ್ಷೆ ಮಾಡ್ತಾನೆ ಪರಮಾತ್ಮ ಅಂದ್ರೆ, ನಮಗೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತದೆ. ದೇವರು ಕೊಟ್ಟು ನೋಡ್ತಾನೆ, ಕಸಕೊಂಡು ನೋಡ್ತಾನೆ. ಯಾದವಾರರಿಗೆ ಈಗ ಕಸಕೊಂಡಿದ್ದಾನೆ. ನಮ್ಗೆಲ್ಲ ಹಂಗಾರೆ ಗೊತ್ತದಲ್ಲ, ನಮ್ದೊಂದು ವಾಕ್ಯ ಇದ್ದಿದ್ದದಲ್ಲ, ಏನು ಸಂಕಟ ಬಂದಾಗ ವೆಂಕಟರಮಣ, ತ್ರಾಸ ಬಂದದಂದ್ರೆ ದೇವ್ರ ಕೈ ಮುಗಿಯೋದು, ಇಲ್ಲ ಅಂದ್ರೆ ದೇವರೇ ನೆನಪರಲ್ಲ. ಹಂಗೇನಾದ್ರೂ ಯಾದವಾರರು ಮಾಡ್ತಾ ಇದ್ದಾರ ಅಂತ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಒಮ್ಮೆ ನದಿ ಸ್ನಾನ, ಇದೇ ಮಲಪ್ರಭಾ ನದಿ ತೀರ ಸ್ನಾನಕ್ಕಾಗಿ ಹೋಗಿದ್ದಾರೆ. ಸ್ನಾನ ಮುಗಿಸಿ ಮೇಲ್ಭಾಗ ಅನೇಕಕ್ಕೆ ಬಂದು ಕೂತಿದ್ದಾರೆ. ಶಿಷ್ಯನು ಸ್ನಾನ ಮುಗಿಸಿ ನೀರು ತರಬೇಕಾಗುವ ಸಮಯ, ಶಿಷ್ಯನ ಕಾಲಿಗೆ ಏನೋ ಬಡದಂಗ. ಏನು ಅಂತ ತೆಗೆದು ನೋಡಿದ್ರೆ ಬಂಗಾರದ ಕೊಡದಲ್ಲಿ ಬಂಗಾರದ ನಾಣ್ಯ. ಇದನ್ನು ನೋಡಿ ಕಷ್ಟ ಕಾಲಕ್ಕೆ ಸಿಕ್ಕಿದೆ ಅಂತ ಹೇಳಿ ಹೆಗಲ ಮೇಲೆ ಹೊತ್ಕೊಂಡು ಓಡೋಡಿ ಬರ್ತಾನೆ. ಗುರುಗಳೇ ಅಂದ್ರೆ ಯಾದವಾರರು ಕಣ್ಣು ಮುಚ್ಚಿ ಬಂದಿದ್ದಾರೆ, ಕಣ್ಣು ಮುಚ್ಚಿದ್ದಾರೆ. ಅಪ್ಪ, ಇದು ಕಲಿ, ಪರೀಕ್ಷೆಗಾಗಿ ಬಂದಲ್ಲ, ಅದು ಎಲ್ಲಿತ್ತು ಅಲ್ಲಿಟ್ಟು ಗೋಮಯ ಮೃತ್ತಿಕ ಹಚ್ಕೊಂಡು ಸ್ನಾನ ಮಾಡಿ ಬಾ ಅಂತ ಹೇಳ್ತಾರೆ. ಇದು ಆಗಿನ ಕಾಲದ ಗತಿ. ಇದೇ ಕಾಲಕ್ಕೆ ಮೊದ್ಲೇ ಬಂಗಾರದ ರೇಟ್ ಹೆಚ್ಚಾಗ್ಯದ. ಯಾರಿಗ್ ಬೇಕು ಯಾದವಾರರು, ಯಾರಿಗ್ ಬೇಕು ಗುರುಗಳು, ಯಾರಿಗ್ ಬೇಕು ದೇವರು ತಗೊಂಡು ಓಡೋಗ್ಬಿಡ್ತೇವೆ ನಾವು. ಆದ್ರೆ ಆಗಿನ ಕಾಲದ ಗುರುಗಳು, ಆಗಿನ ಕಾಲದ ಶಿಷ್ಯರು ಬಂಗಾರದ ಕೊಡದಲ್ಲಿ ಬಂಗಾರದ ನಾಣ್ಯ
ಸಿಕ್ಕಿರ್ತಕ್ಕಂಥದ್ದನ್ನ ತಗೊಂಡು ಹೋಗಿ ಎಲ್ಲಿತ್ತು ಅಲ್ಲಿಟ್ಟು ಗೋಮಯ ಮೃತಿಕ ಹಚ್ಕೊಂಡು ಸ್ನಾನ ಮಾಡಿ ಬರ್ತಾರೆ. ಆಯ್ತು, ಕೊಟ್ಟು ನೋಡದೆ ಕಸಗೊಂಡು ನೋಡದೆ ಬರಲ್ಲ. ಇಷ್ಟೇ ಆಗ್ಲಿಲ್ಲ. ಸನ್ಯಾಸಿಗಳಾದ್ರೆ ಇಷ್ಟಕ್ಕೆ ಅನುಗ್ರಹ ಮಾಡಿ ಬಿಡ್ಬೋದು. ಆದ್ರೆ ಗೃಹಸ್ಥರು ಮನೆಯಲ್ಲಿರೋ ಹೆಂಡತಿಯನ್ನು ನೋಡ್ಬೇಕು. ಇವರಿಬ್ರು ಸೇರಿ ಮಾಡಿರತಕ್ಕಂಥದ್ದು ಗೃಹಸ್ಥಾಶ್ರಮ ಅನ್ನೋದಕ್ಕೆ ದಂಪತಿ ಅಂತ ಶಬ್ದ ಹೇಳ್ತೀವಿ ನಾವು. ದಂಪತಿ ಅಂದ್ರೆ ಏನು? ಪತಿಶ್ಚ ಪತ್ನಿಯೌಚ ದಂಪತಿ ಅಂತ ಹೇಳಿ. ಹಾಗಾಗಿ ಪತಿ ಪತ್ನಿ ಸೇರಿದಾಗ ಮಾಡುವ ಕರ್ಮ ಸಾರ್ಥಕ ಆಗ್ತದೆ. ಮನೆಯಲ್ಲಿರುವ ಮಡದಿ ಏನಾದ್ರೂ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಗಂಡನಿಗೂ ಫಲ ಇಲ್ಲ, ಗಂಡ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಹೆಂಡತಿಗೂ ಫಲ ಇಲ್ಲ. ಹಾಗಾಗಿ ಇಬ್ರು ಸೇರಿ ಮಾಡಿರ್ತಕ್ಕಂಥದ್ದಕ್ಕೆ ಕರ್ಮ